ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ಈವ್ನಿಂಗ್ ಡಿನ್ನರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸಲಾಡು ಹಾಗೆ ಪಲ್ಯ ಚಪಾತಿ ಎಲ್ಲವನ್ನು ಈವ್ನಿಂಗ್ ವಿತಿನ್ ಹಾಫ್ ಅನ್ ಅವರ್ ಅಲ್ಲಿ ಹೇಗೆ ಮಾಡೋದು ಇನ್ಸ್ಟೆಂಟ್ ಆಗಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯೂಶಲಿ ಲೈಕ್ ನಾವು ಎಗ್ ತಿನ್ನಲ್ಲ, ನಾನ್ ವೆಜ್ ತಿನ್ನಲ್ಲ ಅಂದರೆ ಥರ್ಸ್ಡೇ ಸ್ಯಾಟರ್ಡೇ ಈ ರೀತಿ ರೆಸಿಪಿಯನ್ನು ಪ್ರಿಪೇರ್ ಮಾಡ್ಕೋಬಹುದು. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ಕೊಟ್ಟಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಓವರ್ ನೈಟ್ ಸೋಕ್ ಮಾಡಿಬಿಟ್ಟು ಮೊಳಕೆ ಕಟ್ಟಿರೋ ಅಂತ ಹುಳ್ಳಿಕಾಳನ್ನು ತಗೊಂಡಿದ್ದೀನಿ. ಯೂಶಲಿ ಕಾಬುಲ್ ಚೆನ್ನ ಹಾಗೆ ರಾಜ್ಮಾ, ಕಡಲೆಕಾಳು ಮತ್ತೆ ಹುರುಳಿಕಾಳು ಇವರಲ್ಲೆಲ್ಲ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಇನ್ ಕೇಸ್ ನೀವೇನಾದ್ರೂ ನಾನ್ ವೆಜ್ ತಿನ್ನಲ್ಲ ಅಂದ್ರೆ ನೀವು ಆ ದಿನ ಈ ರೀತಿ ಕಾಳುಗಳನ್ನ ತಗೊಳ್ಳಿ. ಸೊ ನಾನಿಲ್ಲಿ ಮೊಳಕೆ ಕಾಳನ್ನ ಒಂದು ಸ್ಟೀಮರ್ ಅಲ್ಲಿ ಇಟ್ಬಿಟ್ಟು ಬೇಯೋದಕ್ಕೆ ಒಂದು 10 ನಿಮಿಷ ಬಿಡ್ತೀನಿ. ಯೂಶಲಿ 10ರಿಂದ 15 ನಿಮಿಷ ಆಗುತ್ತೆ. ಹಾಗೆ ಮಕ್ಕಳು ಬೀಟ್ರೋಟ್ ಪಲ್ಯಕ್ಕೆಲ್ಲ ಈರುಳ್ಳಿ ತುಂಬಾ ದಪ್ಪ ಇದ್ರೆ ತಿನ್ನಲ್ಲ ಅನ್ಬಿಟ್ಟು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯೂಶಲಿ ಚಾಪರ್ನ ಯೂಸ್ ಮಾಡ್ತೀನಿ ಕೆಲವು ಟೈಮ್ ಇಲ್ಲ ಅಂದಾಗ. ಸೊ ಅವಾಗ ತುಂಬಾ ಸಣ್ಣಗಾಗುತ್ತೆ. ಇವನ್ ನಾನು ಬೀಟ್ರೂಟ್ ಅನ್ನು ಕೂಡ ಈ ಚಾಪರ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದು. ಸೊ ಸ್ವಲ್ಪ ಸಲಾಡ್ಗೆ ತೆಗೆದಿಟ್ಕೊಂಡೆ, ಸ್ವಲ್ಪ ಪಲ್ಯಕ್ಕೆ ತಗೊಂಡೆ. ಈಗ ಬೆಂದಿರೋ ಅಂತ ಹುರುಳಿ ಕಾಳನ್ನ ಒಂದು ಬೌಲ್ಗೆ ಹಾಕೊಂಡು ಈಗ ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಈರುಳ್ಳಿ, ಟೊಮೆಟೊ ಹಾಗೆ ತುರಿದಿಟ್ಕೊಂಡಿರೋ ಅಂತ ಕ್ಯಾರೆಟ್ ಮತ್ತೆ ಸೌತೆಕಾಯಿ ಹಾಗೆ ಪಾಲಕ್ ಸೊಪ್ಪನ್ನ ಕೂಡ ನಾನು ಇದಕ್ಕೆ ಹಾಕೋತಿದ್ದೀನಿ. ಪಾಲಕ್ ಫ್ರೆಶ್ ಆಗಿ ಬೆಳೆದಿದ್ದಂಥದ್ದು ಕಿತ್ಕೊಬಂದು ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಹುಳಿಕಾಳು ಸಲಾಡ್ಗೆ ಕೊತ್ತಂಬರಿ ಸೊಪ್ಪು ಒಳ್ಳೆ ಫ್ಲೇವರ್ ಅನ್ನ ಕೊಡುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಪಿಂಕ್ ಸಾಲ್ಟ್ ಅನ್ನು ಕೂಡ ಹಾಕೊಳ್ತಿದ್ದೀನಿ. ಕಾಳು ಬೇಯಬೇಕಾದ್ರೆ ಸ್ವಲ್ಪ ಏನು ಉಪ್ಪು ಹಾಕಿರಲ್ಲ ಅಂದ್ರೆ ಇಲ್ಲಿ ಉಪ್ಪು ಜಾಸ್ತಿ ಬೇಕಾಗುತ್ತೆ, ಉಪ್ಪು ಹಾಕಿದ್ರೆ ಉಪ್ಪು ಅಷ್ಟು ಬೇಕಾಗಿರಲ್ಲ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು, ಆರಿಗಾನೋ ಹಾಗೆ ಚಿಲ್ಲಿ ಫ್ಲೇಕ್ಸು, ಸ್ವಲ್ಪ ಆಲಿವ್ ಆಯಿಲ್ ಅನ್ನು ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಯೂಶಲಿ ನೀವು ಚಿಲ್ಲಿ ಪೇಸ್ಟ್ ಅನ್ನು ಕೂಡ ಮಾಡಿ ಹಾಕೋಬಹುದು. ನಾನು ಮಕ್ಕಳಿಗೆ ಕೂಡ ಸಲಾಡ್ ಕೊಡ್ತೀನಿ, ಹಾಗಾಗಿ ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕ್ತೀನಿ. ಆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತೆ ಚಿಲ್ಲಿ ಕೂಡ ಬಿದ್ದಾಗ ಸಲಾಡ್ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಉಪ್ಪು ಮತ್ತೆ ಪೆಪ್ಪರ್ ಇವೆಲ್ಲವನ್ನು ಹಾಕಿರ್ತೀವಲ್ಲ, ಹಾಗಾಗಿ ಒಂದೊಳ್ಳೆ ಮಿಕ್ಸ್ ಕೊಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೀವು ತುರಿದಿಟ್ಕೊಂಡಿರೋ ಅಂತ ತೆಂಗಿನಕಾಯಿ ತುರಿಯನ್ನ ಇದ್ರ ಮೇಲೆ ಹಾಕಿ. ತೆಂಗಿನಕಾಯಿ ತುರಿಯನ್ನು ಧಾರಾಳವಾಗಿ ಹಾಕೋಬಹುದು. ನೀವು ಎಷ್ಟು ಹಾಕ್ತಿರೋ ಅಷ್ಟು ಒಳ್ಳೆ ಫ್ಲೇವರ್ ಕೊಡುತ್ತೆ. ಫೈನಲ್ ಆಗಿ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನ ಹಾಕಿ. ನಿಂಬೆ ಹಣ್ಣು ಒಂದು ಒಳ್ಳೆಯ ಟೇಸ್ಟ್ ಹುಳಿ ಕೊಡುತ್ತಲ್ಲ, ಆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಒಂದೊಳ್ಳೆ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ. ಬ್ರೇಕ್ಫಾಸ್ಟ್ಗೆ ಕೂಡ ನೀವು ಬರೀ ಸಲಾಡನ್ನೇ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಬೀಟ್ರೂಟ್ ಪಲ್ಯವನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ನಾನು ಇನ್ಸ್ಟೆಂಟ್ ಆಗಿ ಸಿಗೋ ಈ ರೀತಿ ಒಂದು ಜಾರ್ಗೆ ಹಾಕಿ ಇಟ್ಕೊಂಡಿರ್ತೀನಿ. ಇದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಮೆಣಸಿನ್ಕಾಯಿಯನ್ನ ಹಾಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಹಾಕೊಳ್ಳಿ, ಅವಾಗ ಬೀಟ್ರೂಟ್ ಪಲ್ಯದಲ್ಲಿ ಕೈ ಸಿಗಲ್ಲ, ಸೈಡ್ಗೆ ತೆಗೆದಿಟ್ಬೋದು, ಮಕ್ಳಿಗೂ ಕೊಡ್ಬೋದು. ಸೊ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಕೂಡ ನಾನು ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಮೆಣಸಿನ್ಕಾಯಿಯನ್ನ ಮಕ್ಕಳು ತಿನ್ನಲ್ಲ, ಸೊ ಹಾಗಾಗಿ ಫ್ರೈ ಆದ್ಮೇಲೆ ಸೈಡ್ಗೆ ತೆಗೆದಿಟ್ಟು ಅವ್ರಿಗೆ ತಿನ್ನಿಸ್ಬೋದು. ಮತ್ತೆ ಈಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೀಟ್ರೂಟ್ ಅನ್ನು ಕೂಡ ಹಾಕೊಂಡು ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬಹುದು. ನೋಡಿ ಚಾಪರ್ ಅಲ್ಲಿ ಬೀಟ್ರೂಟ್ ನ ಕಟ್ ಮಾಡಿರೋದಕ್ಕೆ ಎಷ್ಟು ಸಣ್ಣದಾಗಿದೆ, ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಯೂಶಲಿ ಗ್ರೇಟ್ ಮಾಡ್ತೀನಿ, ಇಲ್ಲ ಈ ರೀತಿ ಚಾಪರ್ ಅಲ್ಲಿ ಸಣ್ಣದಾಗಿ ಹಚ್ಕೊಳ್ತೀನಿ. ನೋಡಿ ಈಗ ಒಂದು 5 ನಿಮಿಷ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮತ್ತೆ ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ತೀನಿ. ಬೀಟ್ರೂಟ್ಗೆ ಒಂದು 5 ನಿಮಿಷ ಫ್ರೈ ಆದ್ಮೇಲೆ ಉಪ್ಪನ್ನು ಹಾಕಿ, ಇಲ್ಲ ಸ್ಟಾರ್ಟಿಂಗ್ಗೆ ಅಷ್ಟು ಚೆನ್ನಾಗಿ ಅನ್ಸಲ್ಲ. ನೋಡಿ ಈಗ ಒಂದು 5 ನಿಮಿಷ ಆಗಿದೆ, ಚೆನ್ನಾಗಿ ಬೀಟ್ರೂಟ್ ಬೇಯೋ ತರ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಹಾಕೊಂಡು ಹಾಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಕೂಡ ಹಾಕೊಳ್ಳಿ. ಜೀರಿಗೆ ಪುಡಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಬೀಟ್ರೂಟ್ ಪಲ್ಯದಲ್ಲಿ. ಸೊ ಜೀರಿಗೆ ಮತ್ತೆ ಅರಿಶಿಣವನ್ನ ಹಾಕೊಂಡು ಮತ್ತೆ ಒಂದ್ 2ರಿಂದ 3 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. ಇನ್ ಕೇಸ್ ಬೆಂದಿಲ್ಲ ಅಂದ್ರೆ ಸ್ವಲ್ಪ ನೀರನ್ನ ಹಾಕೊಂಡು ಒಂದ್ 5 ನಿಮಿಷ ಬೇಯಿಸ್ಕೊಳ್ಳಿ, ಬೇಯುತ್ತೆ. ಇಲ್ಲ ಲಿಡ್ ಅನ್ನ ಕ್ಲೋಸ್ ಮಾಡಿ 1-2 ಮಿನಿಟ್ಸ್ ಬಿಟ್ರೆ ಆಯ್ತು. ನೋಡಿ ಈಗ ನೀರೆಲ್ಲ ಎವಾಪ್ರೇಟ್ ಆಗಿದೆ, ಬೀಟ್ರೂಟ್ ಪಲ್ಯ ಕೂಡ ರೆಡಿ ಆಗಿದೆ. ಸೊ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ತುರಿಯನ್ನ ಹಾಕಿದ್ರೆ ಬೀಟ್ರೂಟ್ ಪಲ್ಯ ರೆಡಿ. ಸೊ ನಾನಿಲ್ಲಿ ತುರಿದಿಟ್ಕೊಂಡಿರೋ ಅಂತ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ತಿದ್ದೀನಿ. ಯೂಶಲಿ ತೆಂಗಿನಕಾಯಿ ತುರಿಯನ್ನ ಡೀಪ್ ಫ್ರೀಸರ್ ಅಲ್ಲಿ ಇಟ್ಟಿರ್ತೀನಿ, ಈ ರೀತಿ ಗ್ರೇಟ್ ಮಾಡಿ ಇಟ್ಕೊಳ್ತೀನಿ, ಇನ್ಸ್ಟೆಂಟ್ ಆಗಿ ಬೇಕಾಗಿದ್ದಾಗ ಹಾಕೊಳ್ತೀನಿ. ಸೊ ಇದೆಲ್ಲವನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ರೆ ಬೀಟ್ರೂಟ್ ಪಲ್ಯ ರೆಡಿ. ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನ ಹಾಕೋಬಹುದು ಅಥವಾ ಸ್ಕಿಪ್ ಮಾಡ್ಬೋದು, ಆಪ್ಷನಲ್. ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ ಅಷ್ಟೇ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸ್ಟವ್ ಅನ್ನ ಆಫ್ ಮಾಡಿ ಪಲ್ಯ ರೆಡಿ ಆಗಿರುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಯೂಶಲಿ ನೈಟ್ ಡಿನ್ನರ್ಗೆ ಅಂದ್ರೆ ನಾನು ರೈಸ್
ರೈಸನ್ನು ಪ್ರಿಫರ್ ಮಾಡಲ್ಲ, ಹಾಗಾಗಿ ಚಪಾತಿಯನ್ನೇ ಮಾಡ್ಕೊಳ್ತೇನೆ. ಸೊ ಬೀಟ್ರೂಟ್ ಪಲ್ಯ, ಚಪಾತಿ ಹಾಗೆ ಸಲಾಡು ಕಂಪ್ಲೀಟ್ ಡಿನ್ನರ್ ರೆಸಿಪಿ ಆಯಿತು. ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಇಂದಿನ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.